ತಾಡಿಗೋಳ್ ಘಟನೆಯಲ್ಲಿ ನೊಂದವರ ಯೋಗಕ್ಷೇಮ ವಿಚಾರಿಸಿದ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಚೀನಾರಾಮು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಬಳಿ ದಿನಾಂಕ 4/9/2021 ದಲಿತ ವಿದ್ಯಾರ್ಥಿನಿಯರು ಹಾಗೂ ಅವರ ಪೋಷಕರ ಮೇಲೆ ನಡೆದ ಹೃದಯ ವಿದ್ರಾಯಕ ಘಟನೆಯು ದೇಶದಾದ್ಯಂತ ಸದ್ದು ಮಾಡುತ್ತಿದ್ದು ರಾಜ್ಯದ ಮೂಲೆ ಮೂಲೆಯಲ್ಲೂ ಪ್ರತಿಧ್ವನಿಸುತ್ತಿದೆ. ಈ ಸಂಬಂಧ ಘಟನೆಯಲ್ಲಿ ದೌರ್ಜನ್ಯಕ್ಕೆ ಸಿಕ್ಕಿ ನರಳುತ್ತಿರುವವರ ಯೋಗಕ್ಷೇಮ ವಿಚಾರಿಸಲು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಬಿಜೆಪಿ ಪಕ್ಷದ ಪ್ರಭಾವಿ ಮುಖಂಡ ಚೀನಾರಾಮುರವರು ಶ್ರೀನಿವಾಸಪುರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ನೊಂದ ವಿದ್ಯಾರ್ಥಿನಿಯರು ಹಾಗೂ ಪೋಷಕರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಎಲ್ಲ ನಾಯಕರು ಪಕ್ಷ ಭೇದವ ಮರೆತು ನೊಂದವರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಅಂಬೇಡ್ಕರ್ ಅವರ ಬಗ್ಗೆ ವಿಧಾನಸೌಧದ ಅಧಿವೇಶನದಲ್ಲಿ ಭಾವುಕರಾಗಿ ಮಾತನಾಡುವ ಈ ಕ್ಷೇತ್ರದ ಶಾಸಕ ರಮೇಶ್ ಕುಮಾರ್ ಅವರು ದಲಿತರ ಬಗ್ಗೆ ನಿಜವಾಗಿಯೂ ಕಾಳಜಿ ಇರುವವರೇ ಆದರೆ ನಟನೆ ಮಾಡುವುದನ್ನು ಬಿಟ್ಟು ಈ ಕೂಡಲೇ ನ್ಯಾಯ ದೊರಕಿಸಿಕೊಡಲು ಮುಂದಾಗಬೇಕೆಂದರು. ಅಲ್ಲದೆ ಈ ಘಟನೆಯ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದು ಅದನ್ನು ರಾಷ್ಟ್ರಪತಿ ಹಾಗೂ ಪ್ರಧಾನಿಯವರಿಗೆ ಮನವರಿಕೆ ಮಾಡಿಕೊಟ್ಟು ಈ ದೂರನ್ನು ಸಿಒಡಿ ತನಿಖೆಗೆ ಶಿಫಾರಸು ಮಾಡುವಂತೆ ಒತ್ತಾಯ ಮಾಡುವುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬೀರ್ಜೇನಹಳ್ಳಿ ಮಂಜುನಾಥ್, ಶ್ರೀನಿವಾಸಪುರ ಆಂಜಪ್ಪ, ಕೇತಗಾನಹಳ್ಳಿ ಶ್ರೀನಿವಾಸ್, ಕೆ ರವೀಂದ್ರನಾಥ್ ಮುಂತಾದವರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಉದಯ ರವಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಂದು 75 ವರ್ಷ ಆಗಿದ್ರು ಇವತ್ತು ಎಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವಂಥದ್ದು ಆಗ್ತಾ ಇಲ್ಲ. ಮತ್ತು ಇನ್ನೂ ಹಳೆ ದೌರ್ಜನ್ಯ ನಡೆದಾಗ ಈ ಕ್ಷೇತ್ರದ ಒಬ್ಬ ಶಾಸಕರು ಇರ್ತಾರೆ. ಶಾಸಕರು ಅಧಿಕಾರಿಗಳನ್ನ ಕಂಟ್ರೋಲ್ ಇಟ್ಕೋಬೇಕಾಗಿತ್ತು. FIR ಹಾಕ್ಲಿಲ್ಲ. ಯಾಕೆ FIR ಹಾಕ್ಲಿಲ್ಲ? ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕ? ಘಟನೆ ನಡೆದ ಮೇಲೆ ಯಾಕೆ ಇಮ್ಮಿಡಿಯೇಟಾಗಿ ಅವ್ರು ಅರೆಸ್ಟ್ ಮಾಡಲಿಲ್ಲ? ಇಮ್ಮಿಡಿಯೇಟಾಗಿ FIR ಹಾಕಲಿಲ್ಲ. 6 ದಿವಸ ವಾರ ಬಿಟ್ಕೊಂಡು ಸಂಘಟನೆಗಳು ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾರೆ. ನನಗೆಲ್ಲೂ ಬುಡಕ್ಕೆ ಬರುತ್ತೆ ಅಂತ ಭಯ ಬಿದ್ದು FIR ಹಾಕ್ಸಕ್ಕೆ ಪ್ರಯತ್ನ ಮಾಡಿ 307 ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಇವತ್ತು ಶಾಸಕರು ನೇರವಾಗಿ ಇದಕ್ಕೆ ಹೊಣೆ ಅಂತ ನಾನು ಭಾವಿಸ್ತೀನಿ. ಶಾಸಕರು ಇವತ್ತು ಕೂಡಲೇ ಬರಬೇಕು, ಆ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದಂಥ ನ್ಯಾಯ ಕೊಡಿಸೋ ಕೆಲಸ ಮಾಡಬೇಕು. ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಕಣ್ಣಲ್ಲಿ ಹಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು, ಹಾಗೆ ಬರೆದ್ರು ಅಂತ ಕಣ್ಣಲ್ಲಿ ಹಾಕೊಂಡು ರೋಧಿಸ್ತಾರೆ. ನೋಡಿದಾಗ ನಮ್ಗೆ ಅಯ್ಯೋ ಅನ್ಸುತ್ತೆ, ಏನಪ್ಪ ರಮೇಶ್ ಕುಮಾರ್ ಇಂಥ ಒಬ್ಬ ತ್ಯಾಗಮಯಿ ದಲಿತರ ಪರವಾಗಿದ್ದಾರೆ ಅಂತ ನಾವು ಅಂತೀವಿ. ಇಲ್ಲಿ ಮತ್ತೆ ಮಾತಾಡುವಾಗ ಮೀಡಿಯಾ ಮುಂದೆ ಮಾತಾಡ್ತಾರೆ, ಹೇಳ್ತಾರೆ ನೋಡ್ರಿ ಎಲ್ಲ ಸರ್ಕಾರಿ ಇನ್ಸ್ಪೆಕ್ಟರ್ ಶೆಡ್ಯೂಲ್ ಕಾಸ್ಟ್ ಅವರೇ, ತಹಸೀಲ್ದಾರ್ ಶೆಡ್ಯೂಲ್ ಕಾಸ್ಟ್ ಅವರೇ, ಸೋಷಿಯಲ್ ಡಿಪಾರ್ಟ್ಮೆಂಟ್ ಆಫೀಸರ್ಗಳು ಶೆಡ್ಯೂಲ್ ಕಾಸ್ಟ್ ಅವರೇ, ಎಲ್ಲ ಅಧಿಕಾರಿಗಳು ಶೆಡ್ಯೂಲ್ ಕಾಸ್ಟ್ ಇದ್ದಾರೆ. ನಾನೇ ನಮ್ಮಪ್ಪ ಮಾಡಲಿ, ಇವ್ರು ಯಾರು ಮಾಡಲಿಲ್ಲ ಅಂದರೆ ನಾನೇ ಅವ್ರಿಗೆ ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು. ಯಾಕೆ ಅಟ್ಯಾಕ್ ಮಾಡ್ತೀವಿ ಸ್ವಾಮಿ? ನಿಮ್ಮ ಕೆಲಸ ಮಾಡಿಸಿ. ಇದೇನು ಸುಳ್ಳು ಕೇಸ್ ಅಲ್ಲ. ನಿಮ್ಮ ಪಕ್ಷ ಬಿಟ್ಬಿಡಿ. ನಿಮಗೆ ಇಲ್ಲಿ ಯಾರು ದೌರ್ಜನ್ಯ ಮಾಡಿದ್ದಾರೆ, ಆ ಹೆಣ್ಣು ಮಕ್ಕಳ ಮೇಲೆ ಯಾರು ಇತ್ತೀಚೆಗೆ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಅವರು ಯಾವ ರೀತಿ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ, ಅಸಭ್ಯವಾಗಿ ಏನೇನು ನಡೆದಿದೆ ತನಿಖೆ ಆಗಲಿ. ಇವತ್ತು ಶಾಸಕರು ಈ ಕೂಡಲೇ ಈ ಘಟನೆಯ ಬಗ್ಗೆ ಅವರು ಮುಂಜಾಗ್ರತೆ ವಹಿಸಬೇಕಾಗಿತ್ತು. ಘಟನೆ ಹಾಗೆ ಹೋಗಿದೆ, ಆದರೆ ಮುಂದಾದರೂ ಈ ಥರ ಆಗದೆ ಇರೋದಕ್ಕೆ ತಡೆಯುವಂಥ ಕೆಲಸ ಮಾಡಬೇಕು. ಶಾಸಕರು ಓಪನ್ ಆಗಿ ಹೇಳಬೇಕು, ಓಪನ್ ಆಗಿ ಈ ಘಟನೆಯನ್ನು ಖಂಡಿಸುವಂಥ ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನನಗೆ ಶಾಸಕರ ಬಗ್ಗೆ ಅಪಾರವಾದ ವಿಶ್ವಾಸ ಇದೆ. ಅವರು ಮಾತಾಡೋದನ್ನ ಅವರು ಧಾರಾವಾಹಿಗಳಲ್ಲಿ ನಟನೆ ಮಾಡ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಆ ನಟನೆ ಆಗೋದು ಬೇಡ. ಇಲ್ಲಿ ವಾಸ್ತವ ಸಂಗತಿಯನ್ನು ಜನರಿಗೆ ತಿಳಿಸ್ಬೇಕು, ವಾಸ್ತವವನ್ನು ತಿಳಿಸೋ ಕೆಲಸಕ್ಕೆ ಆಗಲೇಬೇಕು. ಈ ಕೆಲಸ ಇದು ಆಗದೆ ಹೋದರೆ ಇಂಥ ಘಟನೆಗಳು ಮತ್ತೆ ಮತ್ತೆ ಆಗ್ತಾ ಇರ್ತವೆ. ಮತ್ತೆ ಆಗೋದನ್ನು ತಡಿಬೇಕು ಅಂತಂದರೆ ಸಂಘಟನೆಗಳು, ಇವತ್ತು ನಮ್ಮ ಸಂಘಟನೆಗಳು ಹಲವಾರು ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸಂಘಟನೆಗಳು ಈಗಾಗಲೇ ಸರ್ಕಾರಕ್ಕೂ ಮನವಿ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಗೃಹ ಸಚಿವರ ಜೊತೆಗೆ ಮಾತಾಡಿದ್ದೇನೆ. ಅಧಿಕಾರಿಗಳ ಜೊತೆ ರಾಷ್ಟ್ರಪತಿಗೆ ದೂರು ಕೊಡ್ತಾ ಇದ್ದೇನೆ. ರಾಷ್ಟ್ರದ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರಿಗೆ ದೂರು ಕೊಡೋದ್ರ ಮುಖಾಂತರವಾಗಿ SC/ST ಆಯೋಗ ಈ ಸ್ಥಳಕ್ಕೆ ಬರಬೇಕಾಗಿತ್ತು. ಇನ್ನೂ ಆಯೋಗ ಬಂದಿಲ್ಲ. ಆಯೋಗದವರು ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಘಟನೆ ನಡೆದ್ರು ಇಷ್ಟು ದಿನ ಆದ್ರೂ ಇವತ್ತೆಲ್ಲೋ ಒಂದು ಕಡೆ ರಾಜಕೀಯದ ನಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳನ್ನು ಹಾಕ್ಕೊಂಡು ತುಳಿದಾಕಿದ್ದಾರೆ. ನೋಡಿದ್ರೆ ಮೀಡಿಯಾದಲ್ಲಿ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣಲ್ಲಿ ನೀರು ಬರ್ತದೆ. ಇಂಥ ಪರಿಸ್ಥಿತಿ ಆಗಬಾರ್ದಾಗಿತ್ತು. ಈ ಘಟನೆ ಆಗಿರೋದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಶಾಸಕರು ಅವ್ರಿಗೇನಾದರೂ ಈ ಬದ್ಧತೆ ಇರಲಿ ಬಂದು
ಕೂಡಲೇ ಇವರು ಹೆಣ್ಮಕ್ಳಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಒತ್ತಾಯ ಮಾಡಿ, ರಮೇಶ್ ಕುಮಾರ್ ಅವ್ರ ಬಗ್ಗೆ ಹಿರಿಯರು, ಅವ್ರ ಬಗ್ಗೆ ಗೌರವ ಇದೆ ನಮಗೆಲ್ಲನೂ. ಆದರೆ ಈ ಘಟನೆಗಳಾದಾಗ ಎಲ್ಲೋ ನಾಟಕ ಆಡೋ ಕೆಲಸ ಬೇಡ, ವಾಸ್ತವ ಸಂಗತಿಗಳನ್ನು ಜನತೆ ಕೆಲಸ ಆಗಲಿ ಅಂತ. ಇದಕ್ಕೆ ಅಧಿಕಾರಿಗಳು ಅಷ್ಟೇ ಯಾವುದೇ ಮುಲಾಜಿಸೆ ಕಳ್ಕೊಳ್ಳೋದು ಬೇಡ. ಸಂವಿಧಾನಬದ್ಧವಾಗಿ ಏನು ಅಧಿಕಾರ ಕೆಲಸ ಮಾಡಬೇಕು ಮಾಡಿ, ಕೇಸು ಅದಕ್ಕೊಂದು ಕೌಂಟ್ರ್ ಕೇಸು, ಇವರೇ ಹೊಡೆದ್ಬಿಟ್ಟು ಮತ್ತೆ ಕೌಂಟ್ರ್ ಕೇಸು, ಅದೆಲ್ಲ ಬಸ್ಸಲ್ಲಿ ಮತ್ತೆ ಕಿರಿಕ್ ಮಾಡೋದು, ಇವೆಲ್ಲ ಕತೆಗಳು ಕಟ್ಟೋದು ಬೇಡ. ಆಗಿದ್ರೆ ಅವ್ರಿಗೆ ಅನ್ಯಾಯ ಆಗಿದ್ರೆ ಅವ್ರು ಕಂಪ್ಲೇಂಟ್ ಕೊಡೋದ್ರ ಬಗ್ಗೆ ನಮ್ಗೆ ಇರೋದೇ ಇಲ್ಲ. ಅದನ್ನ ಇಷ್ಟು ದಿವಸ ಮುಚ್ಚಿಡೋ ಪ್ರಯತ್ನ ಮಾಡಿ, ಮುಚ್ಚಾಕೋ ಪ್ರಯತ್ನ ಮಾಡಿಸಿ, ಕೊನೆಗೆ ಅದನ್ನು ಅಂತಿಮವಾಗಿ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ, ಅವ್ರದ್ದೊಂದು ಕೇಸು, ಕೌಂಟ್ರ್ ಕೇಸ್ ತಗೊಳ್ಳಿ, ಆ ಹೆಣ್ಮಕ್ಳ ಮೇಲೆ ಕೇಸ್ ತಗೊಳ್ಳಿ, ಹಿಂಗೆಂದು ಒತ್ತಡ ಕೊಡ್ತಕ್ಕಂಥದ್ದನ್ನ ನಾನು ವಿರೋಧ ಮಾಡ್ತೇನೆ. ಇದ್ರ ಬಗ್ಗೆ ನಾನು ಸಮಗ್ರವಾದ ಎಲ್ಲ ವಿಚಾರಗಳನ್ನ ಸಂಗ್ರಹಿಸಿದ್ದೇನೆ. ನಾನು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೂ ಈ ಮನವಿಯನ್ನು ಕೊಡೋದ್ರ ಮುಖಾಂತರವಾಗಿ ಈ ಘಟನೆಯನ್ನು ಸಮಗ್ರವಾಗಿ ತನಿಖೆ ಆಗಬೇಕು. ಇದು COD ತನಿಖೆ ಆಗಬೇಕು. ಇದು ಇಲ್ಲಿನ ಸ್ಥಳೀಯ ಪೊಲೀಸರಿಗೆ ಸ್ವತಂತ್ರ ಇಲ್ಲ ಅಂತ ನನಗೆ ಗೊತ್ತು. ಅದರಿಂದ ಇದು COD ತನಿಖೆಗೆ ಒತ್ತಾಯಿಸಿ ರಮೇಶ್ ಕುಮಾರ್ ಅವರು ಕೂಡಲೇ ರಾಜೀನಾಮೆ ಕೊಡಲಿ ಅಂತ ನಾನು ಮತ್ತೊಂದು